ಅನಿತಾ ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಕಾಲ್ ಮಾಡಿ ಸರಿಯಾಗಿ ಬೈದಿದ್ದಾರೆ. ಯಾವ ಕಾರಣಕ್ಕೆ, ಏನಾಯ್ತು, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿ ಇದೀಗ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸದ್ಯ ಇದೀಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಇದೀಗ ಚಾಟಿಯನ್ನ ಬೀಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಮಾಡಿದ್ರು. ಈ ಒಂದು ಮೀಟಿಂಗ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಾಧ್ಯಮದ ಮುಂದೆ ಮಾತನಾಡುತ್ತಿರುವಾಗ ಮೂಗಿನಲ್ಲಿ ಸಡನ್ ಆಗಿ ರಕ್ತ ಬಂದಿದೆ ವೀಕ್ಷಕರೇ. ಇದು ರಕ್ತಸ್ರಾವ ಕಂಡು ಅನೇಕರು ಶಾಕ್ ಆಗಿದ್ದಾರೆ. ಪಕ್ಕದಲ್ಲಿ ಇದ್ದಂತಹ ಮಗ ನಿಖಿಲ್ ಕುಮಾರಸ್ವಾಮಿ ದಿಢೀರೆಂದು ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿರುವಂತಹ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಇದೀಗ ಮೇಲ್ನೋಟಕ್ಕೆ ಅವರಿಗೆ ಹೃದಯಾಘಾತ 7 ಬಾರಿ ಹೃದಯಾಘಾತ ಆಗಿದ್ದು ಅವರ ಹೃದಯದ ಹೋಲನ್ನ ಬದಲಾಯಿಸಿದ್ದಾರೆ. ಈ ಒಂದು ಸಂದರ್ಭಕ್ಕೆ ಉಷ್ಣತೆ ಜಾಸ್ತಿ ಆಗಿದೆ ಎನ್ನುವ ಕಾರಣಕ್ಕೆ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದು, ಉಷ್ಣತೆಯ ಹೆಚ್ಚಾಗಿರುವುದರಿಂದ ಬ್ಲಡ್ ಆಗಿದೆ, ಸೊ ಮಾತ್ರೆ ತಗೊಂಡಿಲ್ಲ, ಆ ಒಂದು ಕಾರಣಕ್ಕೆ ಹೀಗಾಗಿದೆ ಎನ್ನುವ ಮಾಹಿತಿಯನ್ನ ಕೊಟ್ಟಿದ್ರು. ಸದ್ಯ ಅವರನ್ನು ನೋಡ್ಲಿಕ್ಕೆ ಎಚ್.ಡಿ. ರೇವಣ್ಣ ಹಾಗೆ ಅವರ ಅಕ್ಕ ಅನಸೂಯ ಹಾಗೆ ಡಾಕ್ಟರ್ ಮಂಜುನಾಥ್ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದರು. ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಎರಡನೇ ಪತ್ನಿಯಾದಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಕಾಲ್ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಈ ಒಂದು ವಿಚಾರ ತಿಳಿಯುತ್ತಿದ್ದಂತೆ ರಾಧಿಕಾ ಅವರ ಅಕ್ಕ ಏನಿದ್ದಾರೆ ಅನಿತಾ ಅವರಿಗೆ ತಿಳಿಯುತ್ತಿದ್ದಂತೆ ನಿಜಕ್ಕೂ ಶಾಕ್ ಆಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದು ಗಲಾಟೆಯನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಢೀರೆಂದು ಕಾಲ್ ಮಾಡಿ ರಾಧಿಕಾಗೆ, ನೀನ್ ಯಾಕೆ ಮಾಡಿದ್ರೆ ನನ್ನ ಗಂಡನ್ಗೆ ಕಾಲ್, ನಿನಗೂ ಅವಶ್ಯಕತೆ ಇರಲಿಲ್ಲ, ನೀನೇನಾದ್ರೂ ನನ್ನ ಗಂಡನ ಜೊತೆ ಇದೆಯಾ, ಹಾಗೆ ಹೀಗೆ ಎಲ್ಲ ಮಾತನಾಡಿದ್ದಾರಂತೆ. ಇದೋ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಸದ್ಯಕ್ಕೆ ಇವರ ಇಬ್ಬರ ಮುಖಾಮುನ್ಸು ಇನ್ನೂ ಕೂಡ ಜೋರಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಇವರ ಇಬ್ಬರ ಮುಖಾಮುನ್ಸಿನಲ್ಲೂ ಕೂಡ ಭರ್ಜರಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅವೆಲ್ಲದಕ್ಕೂ ಡೋಂಟ್ ಕೇರ್ ಅಂತ ಇದ್ದಾರೆ. ಸದ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.